ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SSLC ಪಾಸ್ ಆಗಿರ್ತಕ್ಕಂಥ SC/ST ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ಪ್ರೋತ್ಸಾಹಧನಕ್ಕೆ ಅರ್ಜಿನ ಕರೀತಾರೆ. ಅದು ಅರ್ಜಿ ಓಪನ್ ಆಗಿದೆ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಪ್ರತಿಷ್ಠಿತ ಟ್ರಸ್ಟ್ ಮುಖಾಂತರ ಪ್ರೋತ್ಸಾಹಧನಕ್ಕೆ ಅರ್ಜಿನ ಕರೆದಿದ್ದಾರೆ. ಅರ್ಜಿನ ಯಾವ ರೀತಿ ಫಿಲಪ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ನೋಡಿದಾಗ ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಪಾಸ್ ಆಗಿರ್ತಕ್ಕಂಥ SC/ST ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಅರ್ಜಿಯನ್ನು ಕರೆದಿಲ್ಲ. ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅಂದರೆ PUC ನಂತರ ವಿದ್ಯಾರ್ಥಿಗಳು ಇಲ್ಲಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಕರೆದಿದ್ದಾರೆ. ಅವ್ರು ಬೇಕಾದರೆ ಅಪ್ಲೈ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ಪ್ರತಿಷ್ಠಿತ ಟ್ರಸ್ಟ್ ಮುಖಾಂತರ ಅಪ್ಲೈ ಮಾಡೋ JMS ಟ್ರಸ್ಟ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ಯಶಸ್ವಿಯಾಗಿ ಅರ್ಜಿನ ಸಲ್ಲಿಸಿ ಪ್ರೋತ್ಸಾಹನ ನೀವು ಇಲ್ಲಿ ಪಡ್ಕೋಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ JMS ಅಂದರೆ JM ಸೆತಿಯ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ನಿಮಗೆ ಇದು ಪ್ರತಿ ವರ್ಷವೂ ಕೂಡ ನಿಮಗೆ ಪ್ರೋತ್ಸಾಹಧನಕ್ಕೆ ಅರ್ಜಿನ ಕರೀತಾರೆ. ನೀವು SSLC PUC ಎನಿ ಡಿಗ್ರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸ್ನೇಹಿತರೆ ಅಪ್ಲಿಕೇಶನ್ ಬಂದು ಏಪ್ರಿಲ್ ಜುಲೈ ತನಕ ಇರುತ್ತೆ. ಆಗಸ್ಟಲ್ಲಿ ಡಿಸ್ಪರ್ಮೆಂಟ್ ಆಗುತ್ತೆ ಅಂದರೆ ಚೆಕಿಂಗ್ ಮಾಡ್ತಾರೆ. ಹಾಗೆಯೇ ಸೆಪ್ಟೆಂಬರಲ್ಲಿ ನಿಮ್ದು ಏನಾದರೂ ಸಕ್ಸಸ್ ಆಯಿತು ಅಂದರೆ ನಿಮ್ಮದು ಕೊಟ್ಟಿರ್ತಕ್ಕಂಥ ದಾಖಲಾತಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಸೆಪ್ಟೆಂಬರಲ್ಲಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ನೇರವಾಗಿ ವೆಬ್ಸೈಟ್ಗೆ ಓಪನ್ ಮಾಡ್ಬೋದು. ಅರ್ಜಿ ಫಿಲಪ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಬಂದು ಯುವರ್ ನೇಮ್ ಅಂತ ಇದೆ, ನಿಮ್ಮ ಹೆಸರನ್ನ ಹಾಕಿ. ಇಲ್ಲಿ ಡ್ರಾಗ್ ಆ್ಯಂಡ್ ಡ್ರಾಪ್ ಫೈಲ್ಸ್ ಅಂತ ಇದೆ. ಇಲ್ಲಿ ನೀವೊಂದು ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಎರಡನೇ ಸ್ಟೆಪ್ಪಲ್ಲಿ ನಿಮ್ಮ ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡಿ. ಹಾಗೆಯೇ ಮೂರನೇ ಸ್ಟೇಜಲ್ಲಿ ಬಂದು ಸಣ್ಣ ಡಾಟರ್ ಆಫ್ ಅಂತ ಕೇಳುತ್ತೆ. ನೀವು ಹುಡುಗಿ ಆಗಿದ್ದರೆ ಡಾಟರ್ ಆಫ್ ಅಂತ ಹಾಕೊಳ್ಳಿ, ಹುಡುಗ ಆಗಿದ್ದರೆ ಸಣ್ಣ ಆಫ್ ಅಂತ ಹಾಕೊಳ್ಳಿ. ಅದೇ ರೀತಿ ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆ ಕಾಲಮಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹಾಗೆಯೇ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ. ಹಾಗೆಯೇ ಇಲ್ಲಿ ನಿಮ್ಮ ಇಮೇಲ್ ID ಕೇಳುತ್ತೆ, ನಿಮ್ಮ Gmail ID ಹಾಕಿ. ಇಲ್ಲಿ ಯಾವುದೆಲ್ಲ ಸ್ಟಾರ್ ಮಾರ್ಕ್ ಇದೆ ಅದೆಲ್ಲನೂ ಕೂಡ ಕಂಪಲ್ಸರಿ ಫಿಲಪ್ ಮಾಡಲೇಬೇಕು. ಇಲ್ಲಿ ಪೋಸ್ಟಲ್ ಅಡ್ರೆಸ್ ಬಂದಿದೆ ಅಪ್ಲಿಕೆಂಟ್ದು. ಈಗ ವಿದ್ಯಾರ್ಥಿ ನೀವು ಆಗಿದ್ರೆ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಅಡ್ರೆಸ್ನ ಫುಲ್ ಫಿಲಪ್ ಮಾಡಿ. ಹಾಗೆಯೇ ನಿಮ್ಮದು ಪೋಸ್ಟಲ್ ಪಿನ್ ಕೋಡ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ STD ಕೋಡು ಇಂಪಾರ್ಟೆಂಟ್ ಇಲ್ಲ, ಹಾಗೆಯೇ ಬಿಡಿ. ಹಾಗೆಯೇ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಕೇಳುತ್ತೆ. ನೀವು ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಸೆಲೆಕ್ಟ್ ಯುವರ್ ಸಿಟಿ ಅಂತ ಕೇಳುತ್ತೆ. ನೀವು ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ ಇದ್ದರೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನಿಮ್ಮದಲ್ಲಿ ಡಿಸ್ಟ್ರಿಕ್ಟ್ ಕಂಡು ಬರಲಿಲ್ಲ ಅಂದರೆ ನೀವು ಅದರ್ ಸಿಟೀಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 11A ಅಂತ ಇದೆ ಆ ಕಾಲಮ್ಗೆ ಬಂದು ನೀವು ಮ್ಯಾನುವಲ್ ಆಗಿ ಕೂಡ ನಿಮ್ಮದು ಸಿಟಿಯಲ್ಲಿ ಫೈಂಡ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಮ್ಯಾನುವಲ್ ಆಗಿ ಟೈಪ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಆ ರೀತಿ ಮಾಡಿ ಸೆಲೆಕ್ಟ್ ದ ಯುವರ್ ಡಿಸ್ಟ್ರಿಕ್ಟ್ ಅಂತ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ 13ನೇ ಆಪ್ಷನಲ್ಲಿ ನಿಮ್ಮದು ಖಾತೆ ಇರ್ತಕ್ಕಂಥ ಬ್ಯಾಂಕ್ನ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ 15ನೇ ಆಪ್ಷನಲ್ಲಿ ನಿಮ್ಮ ಬ್ರಾಂಚ್ ಅಡ್ರೆಸ್, ನಿಮ್ಮ ಬ್ಯಾಂಕ್ ಬ್ರಾಂಚ್ ಅಡ್ರೆಸ್ನ ಸಂಪೂರ್ಣವಾಗಿ ಫಿಲಪ್ ಮಾಡಬೇಕು. ಹಾಗೆಯೇ 16ನೇ ಕಾಲಮಲ್ಲಿ IFSC ಕೋಡ್ ಕೇಳುತ್ತೆ. ನಿಮ್ಮ ಬ್ಯಾಂಕ್ನ IFSC ಕೋಡ್ನ ಹಾಕಿ. ಹಾಗೆಯೇ ಸ್ನೇಹಿತರೆ ಇಲ್ಲಿ 18ನೇ ಕಾಲಮ್ನಲ್ಲಿ ನಿಮ್ಮ ಪರ್ಸೆಂಟೇಜು, ನೀವು ಸಪೋಸ್ SSLC ಆಗಿತ್ತು ಅಂದರೆ SSLCಯಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿರ ಅಂತ ಕೇಳುತ್ತೆ. ನೀವು ಇಲ್ಲಿ ಪರ್ಸೆಂಟೇಜಲ್ಲಿ ನೀವು ಕನ್ವರ್ಟ್ ಮಾಡಿ ಹಾಕಬೇಕಾಗ್ತದೆ. ನೀವು ಇಲ್ಲಿ ಪರ್ಸೆಂಟೇಜ್ನ ಹಾಕಿ. ಅದಾದ ನಂತರ ನಿಮಗೆ 19ನೇ ಆಪ್ಷನಲ್ಲಿ ನೇಮ್ ಆಫ್ ದಿ ಸ್ಕೂಲ್ ಅಂತ ಕೇಳುತ್ತೆ. ನಿಮ್ಮ SSLC ಪಾಸ್ ಆಗಿರ್ತಕ್ಕಂಥ, ಈಗ ಸಪೋಸ್ SSLC ನೀವು ಅಪ್ಲಿಕೇಶನ್ ಆಗ್ತಾಯಿದ್ದೀರಿ ಅಂದರೆ ನಿಮ್ಮ SSLC ಓದಿರ್ತಕ್ಕಂಥ ಸ್ಕೂಲ್ನ ನೇಮ್ನ ಹಾಕಿ. ಹಾಗೆಯೇ 20ನೇ ಕಾಲಮಲ್ಲಿ ಸ್ಕೂಲ್ನ ಸಂಪೂರ್ಣ ಅಡ್ರೆಸ್ನ ಫಿಲಪ್ ಮಾಡಬೇಕಾಗತ್ತೆ. ಹಾಗೆಯೇ ನಿಮಗೆ 21ನೇ ಕಾಲಮಲ್ಲಿ ಬಂದು ಸೆಲೆಕ್ಟ್ ಯುವರ್ ಸ್ಕೂಲ್ ಸ್ಟೇಟು, ನಿಮ್ಮದು ಯಾವ ಸ್ಟೇಟಲ್ಲಿದೆ ನಿಮ್ಮದು ಸ್ಕೂಲ್ ಅಂತ ಕೇಳುತ್ತೆ. ನೀವು ಅಲ್ಲಿ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ನಿಮ್ಮ ಡಿಸ್ಟ್ರಿಕ್ಟ್ನ ಕೇಳುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ಆ ಲಿಸ್ಟಲ್ಲಿ ಡಿಸ್ಟ್ರಿಕ್ ಇಲ್ಲ ಅಂತ ಅಂದರೆ ನಿಮಗೆ 22A ಸಪ್ರೇಟಾಗಿ ನೀವು ಮ್ಯಾನುವಲ್ ಕೂಡ ಟೈಪ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಸ್ಟಾರ್ ಮಾರ್ಕ್ ಎಲ್ಲ ಇದೆ ಅದೆಲ್ಲನೂ ಕೂಡ ಹಾಕಬೇಕಾಗತ್ತೆ. 23ರಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ನಿಮ್ಮ ಸ್ಕೂಲ್ ಪಿನ್ ಕೋಡ್ನ ಹಾಕಬೇಕಾಗ್ತದೆ. ಅದಾದ ನಂತರ 24ರಲ್ಲಿ ನಿಮ್ಮ ಸಬ್ಜೆಕ್ಟ್ಸು, ನೀವು ಸಪೋಸ್ ಈಗ SSLCಗೆ ನೀವು ಪ್ರೋತ್ಸಾಹಧನಕ್ಕೆ ಅರ್ಜಿ ಆಗ್ತಿದ್ದಾರೆ ಅಂದರೆ SSLCಯಲ್ಲಿ ನೀವು ಪಾಸ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ನೀವು ಅದನ್ನು ಟಿಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೈನ್ಸು, ಸೋಷಿಯಲ್ ಸೈನ್ಸು, ಹಿಂದಿ, ಇಂಗ್ಲೀಷು, ಮ್ಯಾಥಮೆಟಿಕ್ಸು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲಿ ಕನ್ನಡ ಅನ್ನೋದಿಲ್ಲ. ಇಲ್ಲಿ 24A ಅನ್ನೋ ಕಾಲಮಲ್ಲಿ ಅದರ್ ಸಬ್ಜೆಕ್ಟ್ ಪ್ಲೀಸ್ ಸ್ಪೆಸಿಫೈಡ್ ಅಂತ ಇದೆ ನೋಡಿ. ಅಲ್ಲಿ ಮಿಸ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ನ ನೀವು ಇಲ್ಲಿ ಬರಿಬೇಕಾಗ್ತದೆ. ಈಗ ಕನ್ನಡ ಅಂತ ನಾನು ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಬರಿತಾ ಇದ್ದೀನಿ. ಹಾಗೆಯೇ 25ನೇ ಕಾಲಮಲ್ಲಿ ನೇಮ್ ಆಫ್ ದಿ ಸ್ಕೂಲ್ ಕಾಲೇಜ್ ಪ್ರೆಸೆಂಟ್ಲಿ ಅಂತ ಕೇಳುತ್ತೆ. ನೀವು SSLC ಪಾಸ್ ಆದ ನಂತರ ನೀವೀಗ PUC ಓದ್ತಾ ಇದ್ದೀರಿ ಅಂದರೆ ನಿಮ್ಮ PUC ಅಡ್ರೆಸ್ನ ನೀವು ಇಲ್ಲಿ ಹಾಕಬೇಕಾಗ್ತದೆ. ಅದನ್ನು ಕೂಡ ಸೇಮು ನಿಮ್ಮ ಶಾಲೆಯ ಡೀಟೇಲ್ಸ್ನ ಸಂಪೂರ್ಣವಾಗಿ ನಿಮ್ಮ ಕಾಲೇಜ್ ಡೀಟೇಲ್ಸು ಅಡ್ರೆಸ್ ಎಲ್ಲ ಫಿಲಪ್ ಮಾಡ್ಕೊಳ್ಳಿ. ಹಾಗೆಯೇ ಈ ಕೆಳಗಡೆ ಲಿಸ್ಟಿಂದ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಡಿಸ್ಟ್ರಿಕ್ ಅಲ್ಲಿಲ್ಲ ಅಂದರೆ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು 28A ಹಾಕಬೇಕಾಗ್ತದೆ ಮ್ಯಾನುವಲ್ ಆಗಿ. ಹಾಗೆಯೇ 29ರಲ್ಲಿ ಪಿನ್ ಕೋಡ್ ಆಫ್ ದಿ ಸ್ಕೂಲ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಿ. ಹಾಗೆ ನಿಮ್ಮ ಮೊಬೈಲ್ ನಂಬರು,
ಹಾಗೆಯೇ ಇಲ್ಲಿ ಕ್ಲಾಸು, ಈಗ ಸಪೋಸು 32ನೇ ಕಾಲಮಲ್ಲಿ ನೀವು SSLC ಪಾಸ್ ಆದ ನಂತರ ಈಗ ತಕ್ಷಣ ಅಂದರೆ ನೀವು ಪ್ರಸ್ತುತ ಓದ್ತಾ ಇರ್ತಕ್ಕಂಥದ್ದು PUC ಆಗಿರ್ತದೆ, ಅದರಿಂದ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಕೋರ್ಸ್ ಡೀಟೇಲ್ಸ್ ಅಂತ ಕೇಳುತ್ತೆ, ನಿಮ್ಮ PUC 2 ಇಯರ್ಸ್ ಆಗಿರೋದ್ರಿಂದ 2 ಇಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೀವು PUCಯಲ್ಲಿ ತೊಗೊಂಡಿರ್ತಕ್ಕಂಥ ಕಾಂಬಿನೇಷನ್ ಸಬ್ಜೆಕ್ಟ್ಗಳನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ನೀವು ಸೈನ್ಸ್ ಆಗಿದ್ದೀರಾ, ಆರ್ಟ್ಸ್ ಆಗಿದ್ದೀರಾ, ಕಾಮರ್ಸ್ ಆಗಿದ್ದೀರಾ, ಯಾವುದಿದೆ ನಿಮ್ಮ ಈ ಲಿಸ್ಟಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಚೂಸ್ ಮಾಡ್ಕೋತಿದ್ದೀನಿ, ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ನಿಧಾನವಾಗಿ ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮದು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಸಬ್ಜೆಕ್ಟ್ ಮಿಸ್ ಆಗಿತ್ತು ಅಂದರೆ ನೀವು ಅಲ್ಲಿ ಮ್ಯಾನುವಲ್ಗೂ ಕೂಡ ಅಲ್ಲಿ ಟೈಪ್ ಮಾಡ್ಬೋದು. ಹಾಗೆಯೇ 35A ಪೇರೆಂಟ್ಸ್ ಆನ್ಯುವಲ್ ಅಂತ ಕೇಳುತ್ತೆ. ನಿಮ್ಮ ಪೇರೆಂಟ್ಸ್ ಆನ್ಯುವಲ್ ಎಷ್ಟಿದೆ ಅದನ್ನು ನಿಮ್ಮದು ಇಲ್ಲಿ ಹಾಕಬೇಕಾಗ್ತದೆ. ನಾನು 50,000 ಅಂತ ಹಾಕ್ತಾಯಿದ್ದೀನಿ. ಅದೇ ರೀತಿ ನೀವು ಇಲ್ಲಿ ನಿಮ್ಮದು ಪೇರೆಂಟ್ಸ್ ಏನಾದ್ರು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಯಿತು ಅಂದರೆ ಪಾನ್ ನಂಬರ್ ಕೇಳುತ್ತೆ, ನಿಮ್ಮ ಪಾನ್ ನಂಬರ್ನ ಹಾಕ್ಬೋದು. ಹಾಗೆಯೇ ಮ್ಯಾಂಡೇಟ್ರಿ ಇಲ್ಲ, ಹಾಗೆಯೇ ಬೇಕಾದ್ರೆ ಬಿಡ್ಬೋದು. ಹಾಗೆ ನೀವು ಸ್ಪೆಷಲಾಗಿ ಏನಾದರೂ ರಿಸರ್ವೇಷನ್ಗೆ ಅಪ್ಲೈ ಮಾಡ್ತಾಯಿದ್ರೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಹ್ಯಾಂಡಿಕ್ಯಾಪ್ಟ್ಗೆ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಇದೆ ನೋಡಿ ಆಪ್ಷನು. ನಿಮ್ದು ಏನಾರು ಸರ್ಟಿಫಿಕೇಟ್ ಇತ್ತು ಅಂದರೆ ನೀವು ಇಲ್ಲಿ ಅದನ್ನು ಕೂಡ ಚೂಸ್ ಮಾಡಿ ನೀವು ಹಾಕಬೇಕಾಗ್ತದೆ. ಹಾಗೆಯೇ ನಿಮಗೆ 37 ಬಂದು ಚೆಕ್ ಲಿಸ್ಟು, ನೀವು ಏನು ಅಪ್ಲೋಡ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಕಾಪಿ ಆಫ್ ದಿ ಮಾರ್ಕ್ಶೀಟು, ಕಾಪಿ ಆಫ್ ದಿ ಪ್ರೂಫ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ, ಡಾಕ್ಯುಮೆಂಟ್ಸ್ ಅಂತ. ನೀವು ಯಾವುದಿದೆ ನಿಮ್ಮ ಹತ್ರ ಅಷ್ಟು ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಡ್ರಾಗ್ ಆ್ಯಂಡ್ ಡ್ರಾಪ್ ಅಂತ ಇದೆ ನೋಡಿ ಕೆಳಗಡೆ ಬ್ರೌಸ್ ಫೈಲ್ ಅಂತ, ನೀವು ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮನ್ನ ಮೊದಲೇ ಸೆಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. PDF-ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಫೈನಲ್ ಆಗಿ ಡಿಕ್ಲರೇಷನ್ ಬರುತ್ತೆ. ನೀವು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಒಂದು, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ಸಬ್ಮಿಟ್ ಆದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಒಂದು ವೇಳೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಕರೆಕ್ಟಾಗಿ ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮಗೆ ವೆರಿಫಿಕೇಷನ್ ಆದ ನಂತರ ನಿಮಗೆ ಫೋನ್ ಕಾಲ್ ಬರುತ್ತೆ, ನಿಮ್ಮದು ಸೆಲೆಕ್ಟೆಡ್ ಆಗಿತ್ತು ಅಂದರೆ. ಎಲ್ಲ ವೆರಿಫಿಕೇಷನ್ ಆದ ನಂತರ ನಿಮ್ಮ ಖಾತೆಗೆ ನೇರವಾಗಿ ಹಣ ಕೂಡ ಜಮಾವಣೆ ಆಗುತ್ತೆ. ಈ ರೀತಿ ನೀವು ಟ್ರಸ್ಟ್ ಮುಖಾಂತರನೂ ಕೂಡ ಪ್ರೋತ್ಸಾಹಧನಕ್ಕೆ ಅರ್ಜಿನ ಹಾಕ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಕರೆದಿದ್ರೆ ಆ ಅರ್ಜಿನೂ ಕೂಡ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.